ಇಷ್ಟೆಲ್ಲ ಆಗಿ ಹೋಗ್ಯದ. ಅಲ್ಲ ನೀ ಹೇಳ್ತೀಯಲ್ಲ ಪಾಪಣ್ಣ, ಒಂದೇ ಒಂದು ಸಣ್ಣ ಮಾತು ಎಷ್ಟು ಕೆಲಸ ಮಾಡ್ತು ನೋಡು. ಆ ಮಗ ಅವತ್ತೊಂಥರ ಮಕ ಸಣ್ಣ ಮಾಡ್ಕೊಂಡಿದ್ರಲ್ಲೇ ನಂಗೆ ಗುಮಾನ್ ಇತ್ತ. ಹೇಳಲ್ಲ ನಿನ್ನ ಹತ್ರ? ನಾನು ನೋಡಿದ್ನಪ್ಪ, ಏನು ಅಳ್ತಿತ್ತು ಪಾಪ. ನಾನು ಹೇಳಿರ್ಲನು. ಈ ಅನಿಲ್ನು ಒಬ್ಬ ಹಂಗಿದ್ದವನೆಯ. ಅಷ್ಟೆಲ್ಲ ಮಾತಿ ಅಂತಕ್ಕೆ ಬೇಕಿತ್ತು. ಚೂರು ತಾಳ್ಮೆ ತಗೋಬೋದಿತ್ತಪ್ಪ. ಎಂತ ತಾಳ್ಮೆ ತಗೋತಾನೆ? ಅದಷ್ಟು ಮಾತಾಡಷ್ಟೊತ್ತಿಗೆ ಹಿಂದು ಮುಂದು ಒಂದು ಗೊತ್ತಿಲ್ಲದೆ ಅದು ಏಕದಮ್ ಹಂಗೆ ಹೇಳಿದಾಗ ಗೋಣ್ಸಾವ ಸಿಟ್ಟು ಬರದೇ ಇರ್ತದ. ಅದು ಮತ್ತೆಂತ ಪಾಪ, ಏನು ತಪ್ಪಿಲ್ಲದೆ ಆ ಅಪ್ಪನ ಕೈಯಲ್ಲಿ ಅಷ್ಟೆಲ್ಲ ಅನುಭವಿಸ್ಲಾ, ಅದಕ್ಕೆ ಸಿಟ್ಟು ಬಂದದೆ ಪಾಪ. ಅಷ್ಟು ಓದ್ಕಿಂಡದೆ ಬರ್ಕೊಂಡದೆ, ಈಗ ಇವ್ರಿಗೆ ಮದುವೆ ಮಾಡಿಕೊಡ್ತಾರೆ ಅಂದ್ರೆ ಅದಕ್ಕೆ ಬೇಜಾರಾಗದೆ ಇರ್ತದ. ನಾವೇನು ಅವಾಗೆಲ್ಲ ಒಪ್ದು ಅಂದ್ರೆ ಈಗ ಒಪ್ಪಕ್ಕಾತಲ್ಲ. ಸಾಕು ಸುಮ್ಮನಿರೆ. ಯಾವುದು ಹೇಳಕ್ ಹೋದ್ರೂ ಇದ್ರದ್ದೊಂದು ವಿಚಾರ ತಂದು ಬಿಡ್ತದೆ ಮಧ್ಯದಲ್ಲಿ. ಏನು ಭಾಳ ಡಬಲ್ ಡಿಗ್ರಿ ಮಾಡ್ದಾರ ಹಂಗೆ ಆಡ್ತದೆ. ಓದಿದ್ ಬರೀ PUC. ನೀವು ಅದನ್ನು ಮಾಡ್ಲಲ್ಲ. ಅಯ್ಯೋ ಪಾಪಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀರಣ ಮಾರಯ್ಯ. ಈಗ ಮುಂದೆ ಎಂತ ಮಾಡ್ತೀರಿ? ನಿಂಗಣ್ಣಿಗೆಲ್ಲ ಗೊತ್ತಾ ವಿಚಾರ? ಇಲ್ಲಪ್ಪ, ಅವ್ರಿಗೆ ಗೊತ್ತಿಲ್ಲ. ಅವ್ರೀಗ ಮದುವೆ ಮನೆಗೆಲ್ಲ ತಯಾರು ಮಾಡ್ಕಿತಾ ಇದ್ದಾರೆ. ಆ ಮಗಿಗೂ ಬಹುಶಃ ಆಮೇಲೆ ಗೊತ್ತಾಗಿರ್ಬೇಕು ಅವನಿಲ್ಲೊಂದು ಏನೂ ತಪ್ಪಿಲ್ಲ ಅಂತ. ಇವ ಕಾರಲ್ಲೇ ಗೊತ್ತಿರೋಷ್ಟೊತ್ತಿಗೆ ಆಟೋದಲ್ಲಿ ಬಂದ್ಕೊಂಡು ಕೈ ಮಾಡ್ತಾ ಇತ್ತಂತೆ. ಪಟಾಕಿ ಹೇಳ್ದ. ಇದು ಎಂತ ಆಗ್ಯೋತಾ ಇದೆಯಾ ಹಂಗಾರೆ? ಅಲ್ಲ ಎಂತಾರು ಮಾಡಿ ಒಂದು ಹರ್ನೀರಿ ಮಾಡಿ ಮಾರಯ್ಯ ಇದನ್ನ. ನೀವೊಂದು ಹೆಂಗ ಮದುವೆ ದಲ್ಲಾಳಿ ಕೆಲಸ ಮಾಡ್ದಂಗೆ ಮಾಡ್ತಿದ್ದೀಯಲ್ಲ, ಇದನ್ನು ಒಂದು ಮಾಡಿ ಮುಗಿಸು ಅತ್ಲಾಗೆ. ಅಲ್ಲ ನಾಳೆ ಮತ್ತೆ ಉತ್ಸಾಂತಿಕ ಮಾಡ್ಬೇಕು. ಜ್ಞಾನ ಅದೆಯಾ? ಜ್ಞಾನ ಇಲ್ಲದೆ ಏನು ಒಳಗ್ಯದ? ಏನು ನಿಂಗೊಬ್ಬಳಿಗೆ ಜ್ಞಾನ ಇರೋದು? ಹೇಳಿದ್ದಲ್ಲ ನಿನ್ನೆನೆಯ, ಶನಿವಾರ ದಿವಸ ಎಂತ ಮಾಡೋದು, ಭಾನುವಾರ ಮಾಡೋಣ ಅಂತ. ಓ ಹೌದಾ ಪಾಪಣ್ಣ, ಅದಕ್ಕೊಂಚೂರು ಎಂತ ಹೊತ್ತುಣ್ಕೆ ಹೋಗಿ ಎಂತ ತರಬೇಕು ಎಲ್ಲ ತಬ ಮಾರಯ್ಯ. ಯಾರಿಗೂ ಹೇಳಲ್ಲ ಮತ್ತೆ? ಇಲ್ಲೇ ಅಮ್ಮ, ಯಾರಿಗೂ ಹೇಳಲ್ಲ. ನಾನು ಪ್ಯಾಟಿಗೆ ಹೋಗಿ ಚಿಕನ್ನು ಮತ್ತು ನಿನ್ನ ಸೊಸೆ ಅಂತ ಹೇಳ್ತಾ ಇದೆಯಲ್ಲ ಮಟನ್ ಆಗ್ಬೇಕಂತ, ತರಲ ಎಂತ ಮಾಡಲಿ? ತಬ ಮಾರಯ್ಯ, ತಿನ್ನಕ್ ಬೇಕು ಅಂದಾಗ ಒಂದು ತಂದು ಕೊಡದೆ ಇದ್ರೆ ಎಂತಕ್ ಮತ್ತೆ? ಮೀನು ಇಲ್ಲೇ ಬಂದರ ಹತ್ರನೇ ತಗೋತೀರಾ? ಕೊಪ್ಪದಲ್ಲಾದ್ರೆ ಗನ ಮೀನು ಸಿಕ್ತಿದ್ವೇನೋ, ಹೊಳೆ ಮೀನು. ಇಲ್ಲಿ ಅಂತವ ಅವೇ ಕೊಳಕ ಬಾಂಗಡೆ ತಂದಿರ್ತಾರೆ, ಅವನ್ನೇ ತಗೋಬೇಕು. ನಿಂಗೆಲ್ಲ ಈ ಕೊಪ್ಪದಲ್ಲಿ ಹೋಗಿ ತತ್ತೀನಿ ತಡಿ. ನಾನೇನು ಮಟನ್ ತರಕ್ಕೂ ಕೊಪ್ಪಕ್ಕೆ ಹೋಗಲ್ಲ, ನಾಳೆ ಇಲ್ಲೇ ತತ್ತೀನಿ. ಎಲ್ಲಾರು ತಗೋಬಲ್ಲಿ, ಎಂತದಾರು ತಗೋಬಲ್ಲಿ, ತಂದು ಹಾಕಿದ್ದನ್ನು ಮಾಡಿ ಹಾಕ್ತೀನಿ ನಾನು. ಸಾಮಾನ ಎಂತೆಂತ ಬೇಕು ಒಂದು ಪಟ್ಟಿ ಮಾಡಿದ್ರೆ ನಿನ್ನೆನೆ ಮಾಡಿಕೊಡ್ತೀನಿ ಅಂದೆ ನಾನು. ನಿಮ್ಮ ಮಗನೇ ಅಷ್ಟೆಷ್ಟು ಉದ್ದ ಪಟ್ಟಿ ಎಲ್ಲ ಬರಿಬೇಡ, ನನಗೆ ತರಕ್ಕಾಗಲ್ಲ ಅಂದಿದ್ದು. ಹೌದನ್ ಪಾಪಣ್ಣ, ಅದೇನಾ? ಎಲ್ಲ ಬರ್ಕೊಂಡು ಹೋದ್ರೆ ದನ ಮಾಡಿ ತರ್ಬೋದು ಒಂದಾದ್ಮೇಲೆ ಒಂದು. ಒಳ್ಳೆ ಹೇಳಿದ ಪೂರ್ತಿ ಜ್ಞಾನ ಇರ್ತದ ನನಗೆ. ತಂದು ಬಿಟ್ರೆ ಎಂಥದಾರು ತೊಲ್ಲಿ ಎಂಥದಾರು ಬಿಡಿ, ನಂಗೊಂದು ಕ್ವಾರ್ಟ್ರ್ ಮಾತ್ರ ಅಲಾಕತ್ತು ನನಗೆ ಬೇಕು. ಕೊಲೆ ಗಿಡಕ್ಕೆ ಬೇರೆ ತಂದ್ಕೊಳ್ಳಿ. ಅಲ್ಲ ಕ್ವಾಲಿಗಿಟ್ಟಿದ್ದೇನು ಅವರೇ ಕುಡ್ಕೊ ಹೋಗ್ತಾರ? ನಿಮಗೆ ಆತದಲ್ಲ ಕಡಿಕೆ. ಆಗಲಿ, ನಂಗೆ ಮತ್ತೂ ಒಂದು ಬೇಕು. ತತ್ತೀನಿ ಬಿಡು ಮಾರತಿಯಮ್ಮ, ನೀ ಅಂತ ಹೇಳಕ್ಕೆ ಹೋಗ್ಬೇಡ. ಅದಕ್ಕೂ ಒಂದು ಕೂಗಕ್ಕದರೀಗ. ಏನು ಎಷ್ಟೊತ್ತಿಗೂ ನಂಗೆ ಕೂಗದೆ ಕೆಲಸ ಅಲ್ಲ ಹೇಳ್ತಾನೆ. ಬಹಳ ಸಂಭಾಯ್ತ ಇವ ನೋಡಿ. ಇಂಥವೆಲ್ಲ ಎಷ್ಟೇ ಸಣ್ಣ ಮಾತಾಡಿದ್ರು ಕಿವಿ ಕೇಳ್ತವೆ. ಅಪ್ಪಂತದೇನಾರು ಮಾತಾಡಿದ್ರೆ ಕಿವಿ ಕೇಳಲ್ಲ. ಎಂತ ಅಪ್ಪನ ಹಂಗೆ ಮಗ ಅಂತ? ನನ್ನ ಅಪ್ಪ ಇಲ್ಲಿ ಕೆಪ್ಪಾಗಿದ್ನೆ. ಓ ಹಂಗಾರೆ ಮಗ ಕೆಪ್ಪ ಅಂತ ಒಪ್ಕೊಂಡ್ರ? ಹೇರೇ ಬಿಡ್ತೀನಿ ಈಗ. ಕೈ ಎತ್ತಬೇಕಾರೆ ಮತ್ತೆ ಆ ನಮೂನಿ ಮಾಡ್ತೀಯ. ಹೇಳು, ಸರಿ ಕೂತ್ಕ. ನೀನು ಒಬ್ಬಳು ಹಂಗೆ ಮಾಡ್ತೀಯಮ್ಮ. ಅವ್ರು ಹಂಗಿದ್ದರು ಅಂತ ಗೊತ್ತಿದ್ಮೇಲೆ ಎಂತಕ್ಕೆ ಅವ್ರ ಸುದ್ದಿ ಹೇಳ್ಬೇಕು? ನೀ ಬಾ ನನ್ನ ಲೋಟ್ ಕಾಪಿ ಕೊಡು. ಭಾರಿ ಅಮ್ಮ, ಬಂದು ಬೇಗ ಕೊಡು. ಮತ್ತಿಲ್ದಿದ್ರೆ ಅದಕ್ಕೂ ಕೂಗ್ತಾ ಬರ್ತಾರೀಗ. ಅಲ್ಲ ಹಾಯ್, ಮತ್ತೆ ಗನಗಿದ್ದೀರಾ? ನಮ್ಮನೇದು ಯಾವಾಗಲೂ ಇದೇ ಕತೆ. ನೋಡಿದ್ರ ನಮ್ಮನೆ ಗಂಡಸಿನ ಹಿಂಗೆ ಮಾಡೋದು ಮಾರ. ಸಣ್ಣ ಪುಟ್ಟದಕ್ಕೂ ಹಿಂಗೆ ಮಾಡ್ತಾ ಕೂರೋದು. ಮತ್ತೆ ನಾಳೆ ಸಣ್ಣಕ್ಕೊಂದು ಉತ್ಸಾಂತಿಕ ಮಾಡೋಣ ಅಂತ ಇದ್ದೀನಿ. ಯಾರನ್ನು ಕರಿಲ್ಲ, ಹಂಗಾಗಿ ನಿಮ್ಮನ್ನು ಕರಿಲ್ಲ. ಬೇಜಾರು ಮಾಡ್ಕಿಬೇಡಿ ಆತ. ಮತ್ತೆ ಇವನ್ನೆಲ್ಲ ನೋಡ್ತಾ ಇರೇ. ಪಟಾಕಿ ಹುಡುಗಿ ಹೇಳ್ತಾನಲ್ಲ, ಹಂಗೆ ಎಲ್ಲ ಮಾಡಿ ಆತ. ಬಲ್ಲ.